ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ನಾನು 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಲ್ಲಿ ಸತತವಾಗಿ ಒಂದು 5 ವರ್ಷದಿಂದ ಸತತವಾಗಿ ನಾನು ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್. ಈಗ ಏನು 1 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿಗಳು ಸಾಕಷ್ಟು ಜನ ಇಲ್ಲಿ ಕಮೆಂಟ್ ಕೇಳಿದ್ದಾರೆ. ಆ ಕಮೆಂಟಿಗೆ ಸಿಂಪಲಾಗಿ ನಾನು ಆನ್ಸರ್ ಕೊಡ್ತೀನಿ. ಒಬ್ಬರು ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದಾರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಹಾಕಿದರು. ಅವರು ಈ ಥರ ನಮಗೆ ಮಾಹಿತಿ ಕೊಡಿ ಇದ್ರ ಬಗ್ಗೆ ಅಂತ. ಅದ್ರ ಬಗ್ಗೆ ಒಂದು ಸ್ವಲ್ಪ ಸಿಂಪಲಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ 1 BHK ಫ್ಲ್ಯಾಟು ನೀವು ತಾಂಡಿರ್ತೀರ, ತಾಂಡ ನಂತರ ರಿಜಿಸ್ಟ್ರೇಷನ್ ಖರ್ಚು ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಮತ್ತು ಅಡಿಷನಲ್ ಚಾರ್ಜಸ್ಸು ಎಷ್ಟು ಬರುತ್ತೆ, ಹೌ ಮಚ್ ಅಂತ ಇವರು ಕೇಳ್ತಾ ಇದ್ದಾರೆ. ಬಟ್ ಇವ್ರು ನಿಮಗೆ ತಿಳಿಸ್ತೀನಿ ರಿಜಿಸ್ಟ್ರೇಷನ್ ಖರ್ಚು ಮತ್ತು ಅಡಿಷನಲ್ ಚಾರ್ಜಸ್ ಎಷ್ಟು ಬರುತ್ತೆ ಅಂತ. ಇಲ್ಲಿ ಬಾಬು ನಾಯಕ್ ಅವರು ಕಮೆಂಟ್ ಹಾಕಿದ್ದಾರೆ, ನಮಗೆ ರಿಜಿಸ್ಟ್ರೇಷನ್ ಖರ್ಚು ಮತ್ತು ಅಡಿಷನಲ್ ಖರ್ಚು ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ. ಬಾಬು ನಾಯಕ್ ಅವರೇ, ನೀವು ಕಳಿಸಿರೋ ಕಮೆಂಟ್ಗೆ ನಾನು ಖಂಡಿತವಾಗಿ ಈಗ ಒಂದು ಮಾಹಿತಿ ಪ್ರಕಾರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನೀವು ಫ್ಲ್ಯಾಟ್ಗಳು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂದರೆ ಫ್ಲ್ಯಾಟ್ ನೀವು ತಗೊಂಡಿರ್ತೀರ, ಅಮೌಂಟ್ ಎಲ್ಲ ಫುಲ್ಲು ನೀವು ಕಟ್ಟಬೇಕು. ಕೊಟ್ಟ ನಂತರ ನಿಮಗೆ ಅಲ್ಲಿ ಏನೋ ಖಾತೆಗಳು ಹಾಕಿ ನಂತರ ನಿಮಗೇನೋ ರಿಜಿಸ್ಟ್ರೇಷನ್ ಲೇಟ್ ಆಯಿತು ಅಂದರೆ ನಿಮಗೆ ಅಲ್ಲಿ ಫ್ಲ್ಯಾಟ್ಗಳು ರೆಡಿ ಇದ್ದರೆ ನಿಮಗೆ ಸ್ವಾಧೀನ ಪತ್ರ ಕೊಡ್ತಾರೆ. ಸ್ವಾಧೀನ ಪತ್ರ ಕೊಟ್ಟ ನಂತರ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಫ್ಲ್ಯಾಟ್ಗಳು ರೆಡಿ ಇದ್ದರೆ, ಕಂಪ್ಲೀಟಾಗಿ ಟೋಟಲ್ ರೆಡಿ ಇದ್ದರೆ ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಅದ ನಂತರ ನಿಮಗೆ ರಿಜಿಸ್ಟ್ರೇಷನ್ ಯಾವಾಗ ಕರೀತಾರೋ ನೀವು ಅಲ್ಲಿ ಮಾಡಿಸ್ಕೋಬೋದು. ಬಟ್ ರಿಜಿಸ್ಟ್ರೇಷನ್ ಖರ್ಚು ನಿಮಗೆ ಎಷ್ಟು ಬರುತ್ತೆ ಅಂತ ನೀವು ಕೇಳ್ತಾ ಇದ್ದೀರಾ. ಆ ರಿಜಿಸ್ಟ್ರೇಷನ್ ಖರ್ಚು ಇಲ್ಲಿ ಏನೋ ರಾಜಧಾನಿ ವಸತಿ 1 BHK ಫ್ಲ್ಯಾಟು ಹಿಂಗಡೆ ಮಾಡಿಸ್ಕೊಂಡಿರೋಂಥ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಹೊಸದಿನಹಳ್ಳಿ ಆಗಿರ್ಬೋದು, ಅವ್ರಿಗೆಲ್ಲ ಮಿನಿಮಮ್ ಒಂದು 50,000 ರೂಪಾಯಿ ಅಮೌಂಟ್ ಆಗಿದೆ. ಅವ್ರು ಹೇಳೋ ಪ್ರಕಾರ 50,000 ರೂಪಾಯಿ ಇಲ್ಲಿ ಆಗುತ್ತೆ ಖರ್ಚು ಅಂತಾರೆ. ಕಮ್ಮಿ ಆಗ್ಬೋದು, ಇನ್ನಷ್ಟು ಇದಾಗ್ಬೋದು. ಒಟ್ಟಿನಲ್ಲಿ 50,000 ಒಳಗಡೆ ಅಂತೂ ಇದು ರಿಜಿಸ್ಟ್ರೇಷನ್ ಖರ್ಚು ಬಂದೇ ಬರುತ್ತೆ. ಅಂದಾಜು ನಿಮಗೆ ತಿಳಿಸ್ತಾ ಇದ್ದೀನಿ. 50,000 ಒಳಗಡೆ ನಿಮಗೆ ಇದು ಎಕ್ಸ್ಟ್ರಾ ಖರ್ಚು. ನೀವು ಫ್ಲ್ಯಾಟ್ ರೇಟು ಏನಿರುತ್ತೋ ಅದು ಕ್ಲಿಯರ್ ಮಾಡಾದ ನಂತರ ನಿಮಗೆ ರಿಜಿಸ್ಟ್ರ್ ಸ್ವತಃ ನೀವೇ ಮಾಡಿಸ್ಕೋಬೇಕು, ಸ್ವಂತವಾಗಿ ಮಾಡಿಸ್ಕೋಬೇಕು. ಹಾಗಾಗಿ ನಿಮಗೆ ಮಿನಿಮಮ್ 50,000 ರೂಪಾಯಿ ಖರ್ಚು ಇದು ಬರುತ್ತೆ. ಅಡಿಷನಲ್ ಚಾರ್ಜಸ್ ಅಂತ ಏನಿಲ್ಲ. ಅಡಿಷನಲ್ ಚಾರ್ಜಸ್ಸು ಏನು ನಿಮಗೆ ಮೀಟ್ರ್ ಚಾರ್ಜಸ್ ಅಂತ 3,000 ರೂಪಾಯಿ ಹಾಕ್ತಾರೆ. ನಿಮ್ಮ ಮೀಟ್ರ್ ಚಾರ್ಜಸ್ 3,000 ಇಲ್ಲ 4,000 ಹಾಕ್ತಾರೆ. ಮುಂಚೆ 3,000 ಇತ್ತು, 4,000 ಹಾಕ್ತಾಯಿದೆ. ಹಾಗಾಗಿ ಅದು ಅಷ್ಟು ಏನು ಖರ್ಚು ಬರೋಲ್ಲ. ನೀವು ಅರ್ಜಿ ಸಲ್ಲಿಸ್ಬೇಕು ಅನ್ನೋರು ಸಹ ಇಲ್ಲಿ ಯಾವುದೇ ಥರ ಹಣ ಇಲ್ಲ. ನೀವು ನೇರವಾಗಿ BDA ಆಗಿರ್ಬೋದು ಅಥವಾ ಗೃಹ ಮಂಡಳಿದಾಗಿರ್ಬೋದು, ನೀವು ಅರ್ಜಿ ಸಲ್ಲಿಸ್ಬೇಕು ಅಂದರೆ 500 ರೂಪಾಯಿ 1,000 ರೂಪಾಯಿ ಡೆಪಾಸಿಟ್ ಹಣ ಕಟ್ಟಿ ಇಲ್ಲಿ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಗೃಹ ಮಂಡಳಿದವರೆಲ್ಲ. ಬಟ್ ಇಲ್ಲಿ ಹಂಗಲ್ಲ, ನೀವು ಅರ್ಜಿ ನೇರವಾಗಿ ನೀವು ಅರ್ಜಿ ಹಾಕೋದು. 1 ರೂಪಾಯಿ ಹಣ ಇಲ್ಲ. 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಲ್ಲಿ ನೀವು ಯಾವತ್ತೂ ದುಡ್ಡು ಕಟ್ಟೋಂಗಿಲ್ಲ ಅರ್ಜಿ ಸಲ್ಲಿಸೋಕ್ಕೆ. 1 BHK ಆಗಲಿ 2 BHK ಆಗಲಿ ನೇರವಾಗಿ ಅರ್ಜಿ ಸಲ್ಲಿಸ್ಬೋದು. 2 BHK ಇನ್ನು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ, ಏನೋ ಹರಾಜು ಕೂಗ್ತೀವಿ ಅಂತ ಇದ್ದರೆ ಅದ್ರ ಬಗ್ಗೆ ಮಾಹಿತಿ ಬಂದಾಗ ಖಂಡಿತವಾಗಿ ನಾನು 2 BHK ಮಾಹಿತಿ ಕೊಡ್ತೀನಿ. ಬಟ್ ಇಲ್ಲಿ 1 BHK ನಿಮ್ಗೆ ಯಾವುದೇ ಥರ ಇಲ್ಲಿ ಅರ್ಜಿ ಹಾಕೋದಕ್ಕೆ ದುಡ್ಡಿರಲ್ಲ. ನೀವು ನೇರವಾಗಿ 1 ರೂಪಾಯಿ ಖರ್ಚು ಇಲ್ದೇ ನಿಮ್ಮ ಸ್ವಂತ ಮೊಬೈಲ್ನಲ್ಲೇ ನೀವು ಅರ್ಜಿ ಸಲ್ಲಿಸ್ಬೋದು. ಅಥವಾ ನಿಮಗೆ ಗೊತ್ತಿಲ್ಲ ಅಂದರೆ ಅಕ್ಕಪಕ್ಕದಲ್ಲಿರೋ ಇದರ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ನೀವು ಸಲ್ಲಿಸ್ಬೋದು. ಮತ್ತು ನಿಮಗೇನು ಚಾರ್ಜಸ್ ಇದೆ, ರಿಜಿಸ್ಟ್ರೇಷನ್ ಖರ್ಚು ಒಂದಿರುತ್ತೆ 50,000 ಒಳಗಡೆ. ಫಾರ್ ಅಡಿಷನಲ್ ಚಾರ್ಜಸ್ ಅಂದರೆ ನಿಮಗೆ ಮೀಟರ್ ಚಾರ್ಜಸ್ ಒಂದು ಬೀಳುತ್ತೆ. ನಿಮ್ಗೆ ಗೊತ್ತೇ ಇರುತ್ತೆ. ಅಷ್ಟು ಬಿಟ್ಟರೆ ಇನ್ನೊಂದು ಅಲ್ಲಿಲ್ಲ. ಮಾಮೂಲಿ ನೀವು ಫ್ಲ್ಯಾಟ್ಗಳು ಬಂದಾಗ ಮೇಂಟೆನೆನ್ಸ್ ಚಾರ್ಜಸ್ ಇರುತ್ತೆ. ಮೇಂಟೆನೆನ್ಸ್ ಚಾರ್ಜಸ್ ಅಂದರೆ ಕರೆಂಟದೊಂದು 2 ಇಯರ್ಸ್ ಇರುತ್ತೆ. ಅದ ನಂತರ ಫುಲ್ಲು ಟೋಟಲಾಗಿ ನೀವೇ ಒಂದು ಗ್ರೂಪ್ ಮಾಡ್ಕೊಂಡು ಮೇಂಟೆನೆನ್ಸ್ ಇಷ್ಟು ಅಂತ ನೀವು ಮಾಡ್ಕೋಬೋದು. ಇಷ್ಟು ನಾನು ತಿಳಿಸ್ತೀನಿ. ಇಷ್ಟೇ. ಆ ರಿಜಿಸ್ಟ್ರೇಷನ್ ಖರ್ಚು 50,000 ಒಳಗಡೆ ನಿಮಗೆ ಸ್ವಂತ ಆಗುತ್ತೆ ಅಂತ ನಾನು ತಿಳಿಸ್ತೀನಿ. ಫ್ರೆಂಡ್, ಇಷ್ಟು ಬಾಬು ನಾಯಕ್ ಅವರೇ, ನಿಮ್ಮ ಪ್ರಶ್ನೆಗೆ ನಾನು ಸದ್ಯಕ್ಕೆ ಆನ್ಸರ್ ಮಾಡೀನಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡು, ಸಾಕಷ್ಟು ಜನ 2 BHK ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಿದ್ರು. 2 BHK ಫ್ಲ್ಯಾಟ್ ಇರೋ ಕಡೆ ನಾನು ಮಾಹಿತಿ ಕೊಡ್ತೀನಿ. ಯಾವ್ಯಾವ ಜಾಗದಲ್ಲಿ ಇದ್ದಾವೆ, ಯಾವ ಕಡೆ ಖಾಲಿ ಇದ್ದಾವೆ ಅಂತ ಮಾಹಿತಿ ಕೊಡ್ಬೋದು. ಬಟ್ ಇಲ್ಲಿ ಏನಪ್ಪ ಅಂದರೆ 2 BHK ಫ್ಲ್ಯಾಟು ಇನ್ನೂ ಸರ್ಕಾರದಿಂದ ಯಾವುದೇ ಥರ ಹರಾಜು ಕೂಗ್ತೀವಿ ಅಂತ ತಿಳಿಸಿದ್ರು. ಇನ್ನೂ ಮಾಹಿತಿ ಹೊರಗೆ ಬಂದಿಲ್ಲ ಅದ್ರ ಬಗ್ಗೆ 2 BHK. ಅದು ಬಂದಾಗ ಖಂಡಿತ ನಾನು ಮಾಹಿತಿ ಕೊಡ್ತೀನಿ.
ಅಂತ ಹೇಳ್ತೀನಿ. ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಈ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ನಮಸ್ಕಾರ.